ಜೆಡಿಎಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ತಾಲೂಕಿನ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಲಾಗುವುದು ಎಂದು ರಾಜಾ ವೆಂಕಟಪ್ಪ ನಾಯಕ್ ಅವರು ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಪಂಗಡ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತಹ ಹಾಗೂ ಮಾಜಿ ಶಾಸಕ ರಾಜಾ ವೆಂಕಟ ನಾಯಕ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಹೀಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನವಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಆಗಲಿ ಅಂತೇಳಿ ಕೂಡ ಒಂದು ರೀತಿಯಲ್ಲಿ ರೈತರು ಕೂಡ ಹೋರಾಟ ಮಾಡಿದ ಉದಾಹರಣೆಗಳಿದ್ದಾವೆ. ಇದು ಯಾರು ಸರ್ ಗೌರ್ಮೆಂಟ್ ಇದಲ್ಲ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 5ನೇ ತಾರೀಕು ಮಾನವಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ನಾವು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅದನ್ನು ಹೇಳಿದ್ವಿ ಏನು ಸಮಸ್ಯೆಗಳಿದಾವೆ ಅಂತ. ಮುಖ್ಯವಾದ ಸಮಸ್ಯೆ ಅಂದರೆ ಮಾನವಿ ಮತ್ತು ಸಿರವಾರ ಕೆಳಭಾಗದ ಕಾಲುವೆಗಳಿಗೆ ಸಮರ್ಪಕವಾಗಿ ನೀರನ್ನು ಹರಿಸ್ತಕ್ಕಂಥ ಕೆಲಸ ಈ ಒಂದು ಶಾಸಕರಾಗಲಿ ಸಚಿವರಾಗಲಿ ಮಾಡ್ತಾ ಇಲ್ಲ. ಆದಷ್ಟು ಬೇಗನೆ, ಯಾಕಂದರೆ ಅಧಿಕಾರಿಗಳ ಕೊರತೆ, ಅಧಿಕಾರಿಗಳನ್ನು ನೇಮಕ ಮಾಡೋದ್ರ ಮೂಲಕ ಆದಷ್ಟು ಬೇಗನೆ ಈ ಸಮಸ್ಯೆನ ನೀಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ರೈತರು ಸಹ ನಷ್ಟ ಅನುಭವಿಸ್ತಕ್ಕಂಥ ಕೆಲಸ ಆಗ್ತದೆ, ಆರ್ಥಿಕ ತೊಂದರೆ ಅನುಭವಿಸ್ತಾರೆ, ಆಮೇಲೆ ಆತ್ಮಹತ್ಯೆ ದಾರಿ ಹಿಡಿತಕ್ಕಂಥ ಕೆಲಸ ಆಗ್ತದೆ. ದಯವಿಟ್ಟು ಇವಾಗ ಡ್ಯಾಮ್ನಲ್ಲಿ ನೀರು ಅದಾವ, ಕಾಲುವೆಯಲ್ಲಿ ನೀರೈತೆ, ನೀವು ನೀರು ಕೊಡೋಕ್ಕಾಗಿಲ್ಲ ಅಂದರೆ ಎಂಥ ನಾಚಿಕೆದು. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನೀರಿದೆ, ನಿಮ್ಮನ್ನು ಜನ ಆಯ್ಕೆ ಮಾಡಿದರೆ ನೀವು ಕೆಳಭಾಗಕ್ಕೆ ಕಾಲುವೆಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಿ ರೈತರ ಸಂಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಮಾನವೀಯಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಏನೇನಿದ್ದಾವೆ ಅವನು ಸಹ ಈಡೇರಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಮನವಿ ಪತ್ರವನ್ನು ಸಹ ಸಲ್ಲಿಸ್ತಕ್ಕಂಥ ಕೆಲಸ ನಾವು 5ನೇ ತಾರೀಕು ಮಾಡ್ತಾಯಿದ್ದೀವಿ. ಇವತ್ತು ಮಿನಿ ವಿಧಾನಸೌಧ ಇಲ್ಲ, ಭಾಳ ನೋಡ್ರಿ ನೋವಿನ ಸಂಗತಿ ಎಲ್ಲ ಕಡೆ ಇದೆ. ನಾನು ಶಾಸಕನಿದ್ದಾಗ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ ಮಿನಿ ವಿಧಾನಸೌಧನ ಮಂಜೂರು ಮಾಡಿಸಿ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿ ಟೆಂಡರ್ ಸಹ ಕರೀತಕ್ಕಂಥ ಕೆಲಸ ಆಯಿತು. ಅದಾದಮೇಲೆ ಇವತ್ತು ಅದನ್ನು ಏನಪ್ಪಂದರೆ ಚುನಾವಣೆ ನೀತಿ ಅದು ಟೆಂಡರನ್ನು ರದ್ದು ಮಾಡತಕ್ಕಂಥ ಕೆಲಸ ಆಗಿದೆ. ದಯವಿಟ್ಟು ಆದಷ್ಟು ಬೇಗನೆ ಮಿನಿ ವಿಧಾನಸಭಾ ಮಂಜೂರು ಮಾಡ್ತಕ್ಕಂಥ ಕೆಲಸ. ಯಾಕಂದರೆ ಮಾನವಿ ಪಟ್ಟಣ ಬೆಳವಣಿಗೆ ಆಗಿದೆ. ಮಾನವಿ ಪಟ್ಟಣ ಇವತ್ತು ಜನಸಂಖ್ಯೆ, ಸಾರ್ವಜನಿಕರಿಗೆ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಿನಿ ವಿಧಾನಸೌಧ ನಿರ್ಮಾಣ ಆಗಲೇಬೇಕಂತೇಳಿ ಈ ಸಂದರ್ಭದಲ್ಲಿ. ಅಲ್ಲ ಸರ್, ಏನಂತಂದರೆ ಮಾನವಿಯಲ್ಲಿ ಮಿನಿ ವಿಧಾನಸೌಧದಲ್ಲಿ ಅಂತ ಹೇಳಿದ್ರೆ, ಯಾಕಂದರೆ ಕೆಲವೊಂದು ಸರ್ಕಾರಿ ಇಲಾಖೆಗಳು ಕೂಡ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದ್ದಾವೆ. ಯಾಕಂದರೆ ಶಾಸಕ ಅಂಪಯ್ಯನವರು ಕಾಳಜಿಲ್ವಾ ಸರ್ ಇದ್ರ ಬಗ್ಗೆ ಅಭಿವೃದ್ಧಿ ಮಾಡ್ಕೊಂಬಂದ್ರೆ? ಈಗ ಅಂಪಯ್ಯ ಸಾವ್ಕಾರವರು 3 ಸರಿ ಶಾಸಕರಾಗಿದ್ದಾರೆ, ಬೋಸರಾಜ್ ಅವರು 2 ಸರಿ ಆಗಿದ್ದಾರೆ, ನಾನು 1 ಸರಿ ಆಗಿದ್ದೀನಿ. 1 ಸರಿ ಆದಮೇಲೆ ನಾನು ಬೇರೆ ತಾಲೂಕುಗಳಿಗೆ ಎಲ್ಲ ಕಂಪೇರ್ ಮಾಡಿದಾಗ ಇವತ್ತು ದೇವದುರ್ಗದಲ್ಲಿ ಮಿನಿ ವಿಧಾನಸೌಧ ಐತೆ, ಚಿಕ್ಕಮಗಳೂರಿನಲ್ಲೇ ಐತೆ, ಲಿಂಗಸೂರಿನಲ್ಲೇ ಐತೆ. ನಮ್ಮಲ್ಲಿ ಇಲ್ಲಲ್ಲಪ್ಪ, ಭಾಳ ಬೇಜಾರು, ನೋವಿನ ಸಂಗತಿ. ಅದಕ್ಕೆ ಏನಾದರೂ ಮಾಡಿ ನಮ್ಮ ಸರ್ಕಾರ ಒಂದೇ ವರ್ಷ ಇತ್ತು, ಆದರೂ ಸಹ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾನವ ಕ್ಷೇತ್ರದ ಶಾಸಕನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಿನಿ ವಿಧಾನಸೌಧವನ್ನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೆ. ಇವತ್ತು ಆದಷ್ಟು ಬೇಗನೆ ಆ ಕಟ್ಟಡ ಸಹ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರಾದಂತಹ ಮರ್ಲಟ್ಟಿ ಈರಣ್ಣ, ಮುಖಂಡರಾದ ಭಾಷಾ ಮತ್ತು ಹನುಮಂತ ಭೋವಿ, ಸುಭಾನ್ ಬೇಗ್, ಅಮರೇಶ ಗೌಡ, ವಿಜಯ್ ನಾಯಕ್, ವೆಂಕೋಬ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶಿವ ತೇಜ, ಭಾರತ ವೈಭವ ನ್ಯೂಸ್, ಮಾನವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.